ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಎಲ್ಲೆಲ್ಲಿ ಯಾವ ರೀತಿ ಇದೆ, ಬಂದ್ ನಿಜಕ್ಕೂ ಯಶಸ್ವಿ ಆಗ್ತಾ ಇದೆ, ಎಲ್ಲರ ಬೆಂಬಲ ಸಿಗ್ತಾ ಇದೆಯಾ, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಪ್ರಶ್ನೆಗೆ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ಇದೆ. ಆದ್ರೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೊಟ್ಟಿರುವ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಕಡೆ ಅದಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಬೆಂಗಳೂರಿನಿಂದ ತಮಿಳುನಾಡಿಗೆ ಸಂಚಾರ ಆರಂಭಗೊಂಡಿದೆ ಅಂತೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬೆಳಗ್ಗೆ ತನಕ ಕೂಡ ಬಸ್ಗಳು ಕ್ಲೋಸ್ ಆಗಿತ್ತು. ಬಟ್ ಈಗ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ. ತಮಿಳುನಾಡಿಗೆ ಯಾವ ಬಸ್ಗಳು ಹೋಗ್ತಾ ಇರಲಿಲ್ಲ. ಬೆಳಗ್ಗೆ ತಾತ್ಕಾಲಿಕವಾಗಿ ಬಸ್ ಸಂಚಾರವನ್ನ ತಡೆಯಲಾಗಿತ್ತು. ಸಾರಿಗೆ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆ ಹಿಡಿದಿದ್ರಂತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ತಮಿಳುನಾಡಿಗೆ ಸಂಚಾರವನ್ನ ಸ್ಥಗಿತ ಮಾಡಲಾಗಿತ್ತು. ಬಟ್ ಈಗ ಆರಂಭಗೊಂಡಿದೆ. ಬಂದ್ ಬಿಸಿ ಕಾಣದ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿಗೆ ಸಂಚಾರ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾಕೆ ತಮಿಳುನಾಡಿಗೆ ಹೋಗೋ ಬಸ್ಗಳನ್ನ ಅಧಿಕಾರಿಗಳು ತಡೆ ಹಿಡಿದ್ರು ಅಂದ್ರೆ, ಈ ಬಂದ್ಗೆ ಕರೆ ಕೊಟ್ಟಾಗ, ಹೋರಾಟಗಳಾದಾಗ, ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ಗೆ ಕರೆ ಕೊಟ್ಟಾಗ ನೀವು ಅದನ್ನ ಮೀರಿ ಕೂಡ ಬಸ್ಗಳನ್ನ ರಸ್ತೆಗಿಳಿಸ್ತೀರಿ. ತಮಿಳುನಾಡಿಗೆ ಹೋಗೋ ಬಸ್ಗಳು ಪರ್ಟಿಕ್ಯುಲರ್ ಆಗಿ ಆ ರೀತಿ ಏನಾದ್ರೂ ಸಂಚಾರ ಆಗಿತ್ತು ಅಂತ ಅನ್ಕೊಳ್ಳಿ, ಬೆಳ್ಳಂಬೆಳಗ್ಗೆ ಏನಾದ್ರೂ ಪ್ರತಿಭಟನಾಕಾರರು ಅದನ್ನ ನೋಡಿದ್ರೆ ಮಸಿ ಬಳಿಯೋದು, ಕಲ್ಲು ತೂರಾಟ ಮಾಡೋದು, ಅಡ್ಡಿಪಡಿಸೋದು, ಇನ್ನೇನೋ ಮಾಡ್ಬಿಡ್ತಿದ್ರು ಅಂತ. ಹಂಗಾಗಿ ಅಧಿಕಾರಿಗಳು ಅದರ ತೀವ್ರತೆ ಅರ್ಥ ಮಾಡ್ಕೊಂಡಿದ್ದಾರೆ ಬಹುತೇಕ ಸಲ. ಹಂಗಾಗಿ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಮಿಳುನಾಡಿಗೆ ಬಸ್ಗಳು ಹೋಗೋದು ಬೇಡ, ಪರಿಸ್ಥಿತಿ ನೋಡ್ಕೊಂಡು ಆ ನಂತರದಲ್ಲಿ ಮೂವ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಬಟ್ ಈಗ ಯಾವುದೇ ರೀತಿಯ ಹೋರಾಟ ಪ್ರತಿಭಟನೆಗಳು ಇಲ್ಲ, ಬಂದ್ ಬಿಸಿ ಕಾಣಿಸ್ತಾ ಇಲ್ಲ. ಹಂಗಾಗಿ ಯಥಾವತ್ತಾಗಿ ಇರೋ ಬೆಂಗಳೂರಲ್ಲಿ, ಸಹಜ ಸ್ಥಿತಿಯಲ್ಲಿರುವ ಬೆಂಗಳೂರಿನಲ್ಲಿ ಆರಾಮಾಗಿ ತಮಿಳುನಾಡು ಬಸ್ಗಳು ಓಡಾಡಬಹುದು ಅನ್ನೋ ಕಾರಣಕ್ಕೆ ಈಗ ಒಂದೊಂದೇ ಬಸ್ಗಳು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ತಮಿಳುನಾಡು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ತಮಿಳುನಾಡಿಗೆ ತುರ್ತಾಗಿ ಹೋಗೋರು, ಯಾವುದೋ ಕೆಲಸದ ನಿಮಿತ್ತ ಹೋಗೋರು, ಬಹುತೇಕ ಜನ ತಮಿಳುನಾಡಿನಲ್ಲಿ ಇಲ್ಲಿ ಇರೋರು ಹೋಗ್ಬೇಕಾಗತ್ತೆ. ಹಂಗಾಗಿ ಬಸ್ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಆ ಗೊಂದಲ ಬಗೆಹರಿದಿದೆ. ಬಸ್ಗಳ ಓಡಾಟ ಆಗ್ತಾ ಇದೆ. ತಮಿಳುನಾಡಿಗೆ ಒಂದೊಂದೇ ಬಸ್ಗಳು ಸದ್ಯಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೂವ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಬೆಳಗ್ಗೆನೆ ತಮಿಳುನಾಡಿಗೆ ಹೋಗೋ ಬಸ್ಗಳು ಸ್ಥಗಿತ ಆಗಿತ್ತು ಅಂತ, ಯಾವ ಬಸ್ಗಳು ಕೂಡ ಮೂವ್ ಆಗ್ತಾ ಇರಲಿಲ್ಲ. ಕಾರಣ ಗೊತ್ತು, ಮಸಿ ಬಳಿಯೋ ಕೆಲಸಗಳಾಗುತ್ತೆ, ಕಲ್ಲು ತೂರಾಟ ಆಗುತ್ತೆ, ಪರಿಸ್ಥಿತಿ ಕೈ ಮೀರುತ್ತೆ, ಇದು ಅರ್ಥ ಮಾಡ್ಕೊಂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿಂತಿತ್ತು ಬಸ್ಗಳು ಅಂತ. ಬಟ್ ಈಗ ಸಮಯ ಆದಂಗೆಲ್ಲ ತಮಿಳುನಾಡು ಬಸ್ಗಳು ಓಡಾಟ ಆಗ್ತಾ ಇದೆ. ಅಲ್ಲಿಗೆ ಎಲ್ಲೂ ಕೂಡ ಒಂದು ಕ್ಷಣಕ್ಕೂ ಬಂದು ಬಿಸಿ ಕಾಣಿಸ್ತಾ ಇಲ್ಲ ಬೆಂಗಳೂರಿನಲ್ಲಿ ಅಂತ. ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಸ್ಯಾಟಲೈಟ್ ಇಂದನೂ ಕೂಡ ಸೇಲಂ ಭಾಗಕ್ಕೆ ಸಾಕಷ್ಟು ಬಸ್ಗಳು ಕೂಡ ಓಡಾಟ ಮಾಡುತ್ತೆ. ಈಗ ನಾವು ಕೂಡ ಆ ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬಸ್ಸು ಕೂಡ ಈಗಾಗಲೇ ಓಡಾಟ ಮಾಡ್ತಾ ಇದೆ. ಈಗಾಗಲೇ ಸೇಲಂಗೂ ಕೂಡ ಇಲ್ಲಿಂದ ಈಗಾಗಲೇ ಬಸ್ಸು ಓಡಾಟ ಶುರು ಆಗಿರುವಂತದ್ದು. ಈಗಾಗಲೇ ಪೊಲೀಸ್ ಬಂದೋಬಸ್ತು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಎಸಿಪಿ ರ್ಯಾಂಕ್ ನ ಅಧಿಕಾರಿಯೇ ಬಂದು ಇಲ್ಲೆಲ್ಲವೂ ಕೂಡ ಯಾವ ರೀತಿ ಅಂತ, ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಇನ್ಸ್ಪೆಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡಿಂದ ಹೋಗುವಂತ ಬಸ್ ಆಗಿರ್ಬೋದು, ಬರುವಂತ ಬಸ್ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಓಡಾಟವನ್ನು ಕೂಡ ಈಗಾಗಲೇ ಶುರು ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗಿಂದ ಕೊಂಚ ಕಾಲ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಗಲಾಟೆ ಆಗುವಂತದ್ದು, ಅದೇ ಆ ರೀತಿಯಾದಂತಹ ಒಂದು ಏನು ವಿಚಾರಗಳು ಕೂಡ ಇತ್ತು. ಆದ್ರೆ ಈಗ ಯಾವುದೇ ರೀತಿಯಾಗಿ ಇಲ್ಲದೆ ಇರೋದ್ರಿಂದಾಗಿ ತಮಿಳುನಾಡಿಗೆ ಹೋಗುವಂತ ಬಸ್ ಆಗಿರ್ಬೋದು, ಅಲ್ಲಿಂದ ಬರುವಂತ ಬಸ್ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಂಚಾರ ಆರಾಮಾಗಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗಿಂದ ಯಾವುದೇ ರೀತಿಯಾದಂತಹ ಗಲಾಟೆ ಗದ್ದಲಗಳಾಗಿರ್ಬೋದು, ಸಂಘಟನೆಗಳು ಆಗಿರ್ಬೋದು, ಯಾವುದು ಕೂಡ ಇಲ್ಲಿಗೆ ಬರುವಂತದ್ದಾಗಿರ್ಬೋದು, ಯಾವುದೇ ರೀತಿಯಾಗಿ ಮಾಡಿಲ್ಲ. ಯಾಕಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿನ್ನೆಯಿಂದನೂ ಕೂಡ ಮಾಡಲಾಗಿತ್ತು.